ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಹೊಸ ಪುಸ್ತಕ ಭಾಗ 1 ಇದರ ಮೊದಲ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಮೊದಲ ಪಾಠದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಅಥವಾ ಲೆಕ್ಕಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆದರೆ ಇಂದಿನ ವಿಡಿಯೋದಲ್ಲಿ ನಾವು ಮೊದಲ 3 ಪೇಜ್ಗಳಲ್ಲಿರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಈ ಪಾಠದಲ್ಲಿ ಅಂದರೆ ಈ ಪಾಠದ ಹೆಡ್ಡಿಂಗೇ ಹೇಳೋ ಹಾಗೆ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಅಂದರೆ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಕಲಿತಂತಹ ಸಂಖ್ಯೆಗಳಿಗಿಂತ ಈ ಕ್ಲಾಸಲ್ಲಿ ನಾವು ಇನ್ನೂ ಚೂರು ದೊಡ್ಡ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ನೋಡಿ, ನೀವು ಈ ಮೊದಲು ಲಕ್ಷ ಪದವನ್ನು ಕೇಳಿರ್ತೀರಿ. ಅಂದರೆ ಬಿಡಿ 10 ಅಂದರೆ ಸ್ಥಾನ ಬೆಲೆಗಳನ್ನು ನಾವು ನೋಡಬೇಕಾದ್ರೆ ಲಕ್ಷ ಪದವನ್ನು ಕೇಳಿರ್ತೀವಿ, ಹೌದಾ? ಈ ಲಕ್ಷ ಅಥವಾ ಈ ಲಕ್ಷದ ಮೇಲಿನ ಸಂಖ್ಯೆಗಳನ್ನೊಳಗೊಂಡಂತೆ ನಾವು ಈ ಅಧ್ಯಾಯದಲ್ಲಿ ಕಲಿತೀವಿ. ಇಲ್ಲಿ ನೋಡಿ, 1 ಲಕ್ಷ ಎಂದರೆ ಎಷ್ಟು? ಈಗ ಆಲ್ರೆಡಿ ನಮಗೆ ಗೊತ್ತಿರುತ್ತೆ 1 ಲಕ್ಷ ಅಂದರೆ ಎಷ್ಟು. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಈ ಒಂದು ಚಿಕ್ಕ ಈ ಟೇಬಲನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿಗಳಿರಬೇಕು, ಅದು ಅತಿ ದೊಡ್ಡ ಸಂಖ್ಯೆಯಾಗಿರಬೇಕು. ಯಾವುದು? 999. ಅದಕ್ಕೆ 1 ಕೂಡಿಸಿದ್ವಿ ಅಂದರೆ ಎಷ್ಟಾಗುತ್ತೆ? ಅದು 1000. ಅಂದರೆ ಅದೇ 1000 ಏನಾಗುತ್ತೆ? 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಹಾಗೆಯೇ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ, 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್, ಅದು 9999. ಅದಕ್ಕೆ 1 ಕೂಡಿಸಿದ್ವಿ ಅಂದರೆ ಅದು 10,000. ಆ 10,000 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 99,999. ಅದಕ್ಕೆ ನಾವು 1 ಆ್ಯಡ್ ಮಾಡಿದಾಗ ಅದು 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ಅದೇ ಯಾವುದು? ನಮ್ಮ 1 ಲಕ್ಷ. ಸರಿನಾ? ಅಂದರೆ ಈ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆದಂತಹ 99,999ಕ್ಕೆ 1 ಸೇರಿಸಿದ್ವಿ ಅಂದರೆ ಅದು 1 ಲಕ್ಷ ಆಗುತ್ತೆ. ಈ 1 ಲಕ್ಷ 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ಇಟ್ ಮೀನ್ಸ್ 1 lakh ಈಸ್ 6 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಅದು ನಮ್ಮ 1 ಲಕ್ಷ. ಇದನ್ನು ನಾವು ಹೇಗೆ ಓದ್ತೀವಿ? 1 ಲಕ್ಷ ಅಂತ ಓದ್ತೀವಿ. ಇಲ್ಲಿ ನೋಡಿ, ನಿಮಗೊಂದು ಸಣ್ಣ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಅಂದರೆ ಅಲ್ಲಲ್ಲಿ ಮಿಸ್ ಆಗಿರುವಂತಹ ನಂಬರ್ಗಳನ್ನು ಬರೀರಿ ಅಂತ. 99,995 ಆದಮೇಲೆ ಇಲ್ಲಿ 99,996 ಇದೆ. ನೆಕ್ಸ್ಟ್ ಯಾವುದು? 97, 98 ಈ ರೀತಿ ನಿಮಗೆ ಕೊಟ್ಟಿದ್ದಾರೆ. ಇದು ನಿಮಗೆ ತುಂಬ ಈಸಿಯಾಗಿ ಬರುತ್ತೆ. ಇನ್ ಪೇಜ್ ನಂಬರ್ 3 ಇಲ್ಲಿ ನಿಮಗೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1 ಲಕ್ಷಕ್ಕೆ ಎಷ್ಟು ಕಡಿಮೆ? ಪ್ರಶ್ನೆಯನ್ನು ಇನ್ನೊಂದು ಸಾರಿ ನೀಟಾಗಿ ಓದ್ಕೊಳ್ಳಿ. ಅಂದರೆ ಅಲ್ಲಿಯ ಜನಸಂಖ್ಯೆ ಎಷ್ಟಿದೆ? 75,000, ಹೌದಾ? ಈ 75,000 1 ಲಕ್ಷ ಆಗಬೇಕಾದ್ರೆ ಎಷ್ಟು ಕಡಿಮೆ ಇದೆ? ಇನ್ನು ಎಷ್ಟು ಜನಸಂಖ್ಯೆ ಸೇರಿಸಿದರೆ ಈ 75ಕ್ಕೆ 1 ಲಕ್ಷ ಆಗುತ್ತೆ? ಹಾಗಾದರೆ ನಾವಿಲ್ಲೇನು ಮಾಡಬೇಕು? ಆ 1 ಲಕ್ಷದಲ್ಲಿ 75,000ನ ಕಳಿಬೇಕು. ಈಗ ಈ 1 ಲಕ್ಷದಲ್ಲಿ ನಾವು 75,000ನ ಕಳೆದ್ರೆ ನಮಗೆ ಎಷ್ಟು ಉಳಿಯುತ್ತೆ?
25,000. ಸೆಕೆಂಡ್ ಕ್ವೆಶನ್, 2024ಕ್ಕೆ ಇದೇ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ? ಅಂದರೆ 1,00,000ಕ್ಕೆ ಇಲ್ಲಿ ಎಷ್ಟು ಹೆಚ್ಚಾಗಿದೆ? 1,00,000ಕ್ಕಿಂತ ಎಷ್ಟು ಹೆಚ್ಚಾಗಿದೆ? ನಮಗಿಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು. ಇಲ್ಲಿ 6,000 ಹೆಚ್ಚಾಗಿದೆ. ಕ್ವೆಶನ್ ನಂಬರ್ 3, 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ? ಇಲ್ಲಿ ನೋಡಿ, 2011ರಲ್ಲಿ ಜನಸಂಖ್ಯೆ ಎಷ್ಟು? 75,000. ಹೌದಾ? ಅದೇ 2024ಕ್ಕೆ ಎಷ್ಟಾಗಿದೆ? 1,06,000. ಇಲ್ಲೇನು ಮಾಡಬೇಕು ನಾವು? ಇಲ್ಲೂ ಸಹ ಕಳಿಬೇಕು. ಯಾವುದರಲ್ಲಿ? ಈ 1,06,000ದಲ್ಲಿ ಈ 75,000ನ ಕಳೆದ್ರೆ ನಮಗೆ ಇಲ್ಲಿ 31,000 ಬರುತ್ತೆ. ಹಾಗಾದರೆ ಈ ಚಿಂತಾಮಣಿ ಈ ಪಟ್ಟಣದಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? 31,000. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು. ಅಂದರೆ ದೊಡ್ಡ ಸಂಖ್ಯೆಗಳು ಹೇಗಿರುತ್ತೆ ಅದರ ಅನುಭವವನ್ನು ನಮಗೆ ಈ ಚಿತ್ರ ಅಥವಾ ಈ ಅಂಶಗಳಿಂದ ಗೊತ್ತಾಗತ್ತೆ. ಹೇಗೆ? ಇಲ್ಲಿ ನೋಡಿ, ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ. ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಯಾವುದು? ಏಕತಾ ಪ್ರತಿಮೆ. ನಮ್ಮ ಭಾರತದ ಗುಜರಾತ್ನಲ್ಲಿದೆ. ಅದು ಯಾರ್ದು ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದ್ದು. ಅದರ ಎತ್ತರ ಸುಮಾರು 180 ಮೀಟರ್ ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ. ಇಲ್ಲಿ ನೋಡಿ, ಈ ಜಲಪಾತ ಯಾವುದು? ಕುಂಚಿಕಲ್ ಜಲಪಾತ. ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ. ಇದು ಪ್ರಪಂಚದಲ್ಲಿನೇ ಎತ್ತರದ ಪ್ರತಿಮೆ. ಎಷ್ಟಿದೆ? 180 ಮೀಟರ್. ಈ ಕುಂಚಿಕಲ್ ಜಲಪಾತ 450 ಮೀಟರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮಹಡಿಯನ್ನು ಕೊಟ್ಟಿದ್ದಾರೆ. ಮಹಡಿ ಅಂದರೆ ಇಲ್ಲೊಂದು ಕಟ್ಟಡವನ್ನು ಕೊಟ್ಟಿದ್ದಾರೆ. ತುಂಬ ಎತ್ತರದ ಕಟ್ಟಡ ಅಂತ ನಮಗನಿಸ್ತಿದೆ ಅಲ್ವಾ? ಸೊ ಈ ಕಟ್ಟಡದ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಈ ಮೇಲಿನ ಮಹಡಿಯಲ್ಲಿ, ಈ ಕಟ್ಟಡದ ಮೇಲಿನ ಮಹಡಿಯಲ್ಲಿ ಸೋಮು ನಿಂತಿದ್ದಾನೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ನೋಡಿ, ಇಲ್ಲಿ ಸೋಮು ನಿಂತಿದ್ದಾನೆ. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಸೋಮು 1 ಮೀಟರ್ ಎತ್ತರ ಇದ್ದಾನೆ. ಸೊ ಈ ಸೋಮುವಿನ ಎತ್ತರ ಎಷ್ಟು? 1 ಮೀಟರ್. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೋಮುವಿನ ಎತ್ತರ ಎಷ್ಟು? 1 ಮೀಟರ್. ಇಲ್ಲಿಂದ ಇಲ್ಲಿಗೆ ಒಂದು ಮಹಡಿ. ಅಂಥದ್ದು ಎಷ್ಟಿದೆ ಇಲ್ಲಿ ಎಣಿಸಿ. ಒಂದು ಸರಿ ಅದನ್ನು ನೀಟಾಗಿ ಎಣಿಸಿ. ಇದನ್ನು ಕೂಡ ನೀವು ಎಣಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 11 ಇದ್ದಾವೆ, ಎಣಿಸಿ. ಸರಿನಾ? ಸೊ ಇಲ್ಲಿಂದ ಇಲ್ಲಿಗೆ 1, 2, 3 ಈ ರೀತಿ 11 ಇದ್ದಾವೆ. ಆದರೆ ಅವ್ರು ಹೇಳ್ತಾರೆ ಸೋಮುವಿನ ಎತ್ತರ 1 ಮೀಟರ್. ಆದರೆ ಕೇವಲ ಒಂದು ಮಹಡಿಯ ಎತ್ತರ ಎಷ್ಟಿದೆ ಅಂತೆ? ಸೋಮುವಿನ ಎತ್ತರದ 4ರಷ್ಟು. ಸೋಮುವಿನ ಎತ್ತರ ಎಷ್ಟಿರುತ್ತೆ? ಅದರ 4ರಷ್ಟು. ಹಾಗಾದರೆ ಎಷ್ಟು? 4 ಮೀಟರ್. ನಮ್ಮ ಸೋಮುವಿನ ಎತ್ತರ ಎಷ್ಟಿದೆ? 1 ಮೀಟರ್. ಹೌದಾ? ಹಾಗಾದರೆ ಒಂದು ಮಹಡಿಯ ಅಥವಾ ಒಂದು ಫ್ಲೋರ್ನ ಎತ್ತರ ಎಷ್ಟಾಯ್ತೀಗ? 4 ಮೀಟರ್. ಹಾಗಾದರೆ ಪ್ರಶ್ನೆ ಏನು? ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದ್ದರೆ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು? ನೀವೇ ಲೆಕ್ಕ ಹಾಕಿ. ಒಂದು ಮಹಡಿಯ ಎತ್ತರ 4 ಮೀಟರ್. ಹಾಗಾದರೆ ಎಷ್ಟು ಮಹಡಿ ಇದ್ದಾವೆ ಇವು? ಎಣಿಸಿ. 1, 2, 3, 4, 5 ಎಷ್ಟಿದ್ದಾವೆ? 11. ಎಸ್,
ನೀವು ಕರೆಕ್ಟಾಗಿ ಹೇಳಿದ್ರಿ. ಎಷ್ಟಿದಾವೆ ಇವು? 11. ಹಾಗಾದರೆ ಎಷ್ಟಾಯ್ತಿದು? ಸೊ ಇಲ್ಲಿ ನೋಡಿ, ಸೋಮುವಿನ ಎತ್ತರ ಎಷ್ಟು? 1 ಮೀಟರ್. ಮಹಡಿ ಅವನ ಎತ್ತರದ 4ರಷ್ಟು. ನೀವು ಯಾವಾಗಲೂ ರಷ್ಟು, ದುಪ್ಪಟ್ಟು ಈ ರೀತಿ ಇದ್ದಾಗ ಅದನ್ನು ಮಲ್ಟಿಪ್ಲೈ ಮಾಡಬೇಕು, ಅಂದರೆ ಗುಣಿಸ್ಬೇಕು. ಸೊ 1 ಮೀಟರ್ ಅಂದರೆ ಸೋಮುವಿನ ಎತ್ತರ 4 ಪಟ್ಟು ಅಂದರೆ ಅದು 4, ಅಂದರೆ 1 ಗುಣಿಸು 4 4 ಮೀಟರ್ ಆಯಿತು. ಅಂದರೆ ಒಂದು ಮಹಡಿ ಅಥವಾ ಒಂದು ಫ್ಲೋರ್ನ ಎತ್ತರ 4 ಮೀಟರ್. ಕಟ್ಟಡದ ಎತ್ತರ ಬೇಕಾದಾಗ, ನಮಗೆ ಇಡೀ ಕಟ್ಟಡದ ಎತ್ತರ ಬೇಕಾದಾಗ ನಾವೇನು ಮಾಡಬೇಕಲ್ಲಿ? ಎಷ್ಟು ಮಹಡಿ ಇದ್ದಾವೆ, ಎಷ್ಟು ಫ್ಲೋರ್ ಇದೆ? 11 ಫ್ಲೋರು ಗುಣಿಸು 4 44 ಮೀಟರ್. ಈಗ ನಮಗೆ ಗೊತ್ತಾಯಿತು ಇಲ್ಲಿ ಕಟ್ಟಡದ ಅಂದಾಜು ಎತ್ತರ ಎಷ್ಟು? 44 ಮೀಟರ್ ಆಗುತ್ತೆ. ಹೌದಾ? ಕಟ್ಟಡದ ಅಂದಾಜು ಎತ್ತರ ಎಷ್ಟು? 44 ಮೀಟರ್. ಈಗ ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಈಗ ನಮಗೆ ಈ ಪ್ರತಿಮೆ ಎತ್ತರವಾಗಿದೆಯೋ ಅಥವಾ ಈ ಕಟ್ಟಡ ಎತ್ತರವಾಗಿದೆಯೋ ಅಂತ ಲೆಕ್ಕ ಮಾಡೋಣ. ಇಲ್ಲಿ ನೋಡಿ, ಏಕತಾ ಪ್ರತಿಮೆ 180 ಮೀಟ್ರ್ ಇದೆ. ಆ ಮಹಡಿ ಎತ್ತರ ಅಥವಾ ಆ ಕಟ್ಟಡದ ಎತ್ತರ ಎಷ್ಟಿದೆ? 44 ಮೀಟರ್ ಇದೆ. ಆ 180ರಲ್ಲಿ 44 ಕಳೀರಿ, 136 ಮೀಟರ್. ಯಾವುದು ಹೆಚ್ಚು ಎತ್ತರ? ಏಕತಾ ಪ್ರತಿಮೆ. ಹೌದಾ? ಹಾಗಾದರೆ ಎಷ್ಟು ಹೆಚ್ಚು? 136 ಮೀಟರ್. ನೆಕ್ಸ್ಟ್ ನೋಡಿ, ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ. ಅಂದರೆ ಈ ಕಟ್ಟಡದ ಎತ್ತರ ಎಷ್ಟು? 44 ಮೀಟರ್. ಹೌದಾ? ಇಲ್ಲಿ ನೋಡಿ, 44 ಮೀಟರ್. ಅದು 4 ಪಟ್ಟು ಅಂದಾಗ ನಾವಲ್ಲಿ ಗುಣಿಸ್ತೀವಿ. ಸೊ 44ನ್ನು 4ರಿಂದ ಗುಣಿಸಿ, ಅದು 176 ಮೀಟರ್ ಹೆಚ್ಚು. ಅಂದರೆ ಇಷ್ಟು ಪಟ್ಟು ಎತ್ತರವಿದೆ ಅಂತ. ನೆಕ್ಸ್ಟ್ ಒನ್, ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಇಲ್ಲಿ ನೋಡಿ, ಕುಂಚಿಕಲ್ ಜಲಪಾತದ ಎತ್ತರ 450 ಮೀಟರ್. ಹೌದಾ? ಆ 450ರಲ್ಲಿ ನಮ್ಮ ಬಿಲ್ಡಿಂಗ್ ಅಥವಾ ನಮ್ಮ ಸೋಮುವಿನ ಬಿಲ್ಡಿಂಗ್ನ ಎತ್ತರವನ್ನು ಮೈನಸ್ ಮಾಡಿ, ಅಂದರೆ ಕಳೀರಿ. ಎಷ್ಟಾಯಿತು? 406 ಮೀಟರ್. ಹಾಗಾದರೆ ಕುಂಚಿಕಲ್ ಜಲಪಾತ 406 ಮೀಟರ್ ಹೆಚ್ಚು ಎತ್ತರವಿದೆ. ದ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಪೇಜ್. ಈ ಪೇಜಲ್ಲಿರುವಂತಹ ಕೊನೆಯ ಕ್ವೆಶನನ್ನು ನೋಡಿ. ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ಅಂದರೆ ಈ ಕುಂಚಿಕಲ್ ಜಲಪಾತಕ್ಕೆ ನಾವು ಈ ಕಟ್ಟಡವನ್ನು ಸಮ ಮಾಡಬೇಕು ಅಂತಂದರೆ ನಮ್ಮ ಸೋಮು ಇನ್ನೂ ಎಷ್ಟು ಮಹಡಿಗಳನ್ನು ಕಟ್ಟಿಸಬೇಕು? ಅಂದರೆ ಅವನ ಬಿಲ್ಡಿಂಗಲ್ಲಿ ಎಷ್ಟು ಮಹಡಿಗಳಿರಬೇಕು? ಇಲ್ಲಿ ನೋಡಿ, ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿರಬೇಕಾದ ಮಹಡಿಗಳ ಸಂಖ್ಯೆ. ಅಂದರೆ ಈ 450 ಯಾವುದರದ್ದು? ಕುಂಚಿಕಲ್ ಜಲಪಾತದ ಎತ್ತರ. ಇದು ನಮ್ಮ ಕಟ್ಟಡದ ಎತ್ತರ. ಇದನ್ನು ಇದರಿಂದ ಭಾಗಿಸಬೇಕು. ಇಲ್ಲಿ ನೋಡಿ, 44 ಒಂದಲೇ 44. ಈ 5ರಲ್ಲಿ 4 ಹೋದರೆ 1 ಉಳಿತು. 0ಯನ್ನು ಇಳಿಸ್ಕೊಂಡ್ರಿ. ಎಷ್ಟಾಯ್ತು ಈಗ? 10 ಆಯಿತು. ಈಗ ಒಂದು 0ಯನ್ನು ಇಲ್ಲಿ ಇಳಿಸ್ಕೊಂಡ ಮೇಲೂ, ಅಂದರೆ ಈ ಸಂಖ್ಯೆಯಿಂದ ಇದು ಭಾಗ ಹೋಗಲ್ಲ. ಆವಾಗ ಏನು ಮಾಡ್ತೀವಿ ನಾವು? ಇಲ್ಲಿ 0 ತಗೊಂಡು ಇಲ್ಲಿ 0ಯನ್ನು ತಗೊಳ್ತೀರಿ. ಎಷ್ಟಾಯ್ತು ಈಗ? 100 ಆಯಿತು. ಸೊ 40. ಈಗ ಯಾವಾಗ ನಾವು ಒಂದು 0ಯನ್ನು ಇಳಿಸ್ಕೊಂಡು ಅದು ಸಣ್ಣದಾಗಿದೆ ಅಂದಾಗ ಇಲ್ಲಿ ನಾವು ಪಾಯಿಂಟ್ ಕೊಟ್ಟು ಮತ್ತೆ 0ನ ತಗೊಂಡಿರ್ತೀವಿ. ಹಾಗಾಗಿ 44 2 88 ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ 12 ಉಳೀತು, ಅಂದರೆ ಶೇಷ 12 ಉಳೀತು. ಇಲ್ಲಿ
10.2 ಬಂತು, ಅಂದರೆ 11 ಮಹಡಿಗಳು ಈ ರೀತಿ. ಸೊ ನಮ್ಮ ಸೋಮುವಿನ ಕಟ್ಟಡದಲ್ಲಿ 110 ಮಹಡಿಗಳು ಇರಬೇಕು. ಸೊ ಇಲ್ಲಿಗೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಪೇಜ್ಗಳಲ್ಲಿರುವಂತಹ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.